ನಮಸ್ಕಾರ ವೀಕ್ಷಕರೇ, ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಫಸ್ಟ್ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ 2 ದೊಡ್ಡ ಗಡ್ಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಬೇಕಾಗಿರೋ ಐಟಮ್ಸು ಒಂದು 6ರಿಂದ 7 ಹಸಿಮೆಣಸು, 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು. ಇದು ಹಾಕ್ಲಿಕ್ಕೇ ಬಿರಿಯಾನಿಗೆ ಹಾಕ್ಲಿಕ್ಕೇ 2 ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜಿಂದು. ಇದು ರುಬ್ಬಕ್ಕೆ ಇಷ್ಟ ಐಟಮ್ಸು. ಇದ್ರ ಜೊತೆಲಿ ನಾನು ಗರಂ ಮಸಾಲೆ ತೊಗೊಂಡಿದ್ದೀನಿ, MTR ಅವ್ರದ್ದು, ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಹಾಕತಿ ತೋರಿಸ್ತೀನಿ. ಇದು ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು. ಈಗ ಚಿಕನ್ ಅಷ್ಟೇ ನಾನು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಇದು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೀ ಸ್ಪೂನು ಮೊಸರು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದು 2 ಟೀ ಸ್ಪೂನು ಮೊಸರು ತೊಗೊಂಡಿದ್ದೀನಿ ಇದಕ್ಕೆ. ಇದು ಅರ್ಧ ಕೆಜಿ ಚಿಕನ್ನು. ಅರ್ಧ ಕೆಜಿ ಚಿಕನ್ನಿಗೆ 3 ಲೋಟ ರೈಸು. ಇದು ಅರ್ಧ ಹೋಳಿಗೆ ಕಾಯಿನ ತೆಗೆದು ರುಬ್ಬಿ ಇದ್ರ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಐಟಮ್ಸು. ಈಗ ಫಸ್ಟು ನಾವು ಮೊದಲನೇದಾಗಿ ಚಿಕನನ್ನು ಮ್ಯಾರಿನೇಟ್ ಮಾಡಿಡೋಣ. ಈ ಚಿಕನ್ನಿಗೆ ನಾನು 1.5 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದಕ್ಕೇನು ಪೇಸ್ಟ್ ಹಾಕ್ತಿದ್ದೀನೋ ಅಷ್ಟೇ, ಮತ್ತು ನಾನು ಇದಕ್ಕೆ ಹಾಕಲ್ಲ, ಬಿರಿಯಾನಿಗೆ ಹಾಕಲ್ಲ. ಮೊಸರು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿಟ್ಬೇಡ ಒಂದು ಅರ್ಧ ಗಂಟೆ. ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಇದು ರೆಡಿ ಆಗುತ್ತೆ. ನೋಡಿ, ಪಾಸ್ ಮಾಡಿಬಿಡ. ಐಟಮ್ಸ್ ತೊಗೊಳಕ್ಕೆ ಜಾರ್ ತೊಗೊಳ್ತೀನಿ. ಈ 1 ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ, ಈ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು, ಇದು 1 ಗಡ್ಡೆ ಈರುಳ್ಳಿ, ಹಸಿಮೆಣಸು. ಇದಿಷ್ಟೇ ರುಬ್ಬಕ್ಕೆ ಪೇಸ್ಟ್ ಮಾಡೋಕ್ಕೆ ಇರೋದು. ಇದು ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದು ರುಬ್ಕೊಂಬಂದಿದ್ದೀನಿ, ಹೇಳ್ತೀನಿ ಯಾವಾಗ ಹಾಕೋದು ಅಂತ. ಈಗ ಮಾಡೋಕ್ಕೆ ಶುರು ಮಾಡೋಣ. ಕುಕ್ಕರ್ ಇಡ್ತಾಯಿದ್ದೀನಿ ಒಲೆ ಮೇಲೆ. ಈಗ ಅಕ್ಕಿ ತೊಗೊಂಡಿದ್ನಲ್ಲ, ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ನೆನೆಸಿಡ್ತೀನಿ. ಒಂದು 20 ನಿಮಿಷ ನೆನೆಸಿಟ್ರೆ ಸಾಕಿದು. ಕುಕ್ಕರ್ ಕಾದಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನೊಂದು 70 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಕಾಯಿಲಿ. ಕಾದಿದೆ ಎಣ್ಣೆ. ಇದು ಈರುಳ್ಳಿ ಫುಲ್ಲು ಕೆಂಪಾಗಬೇಕು. ಸ್ವಲ್ಪ ಇದು ಈರುಳ್ಳಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಮೀಡಿಯಮ್ ಊರಿಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಫುಲ್ಲು ಆ ಥರ ಬ್ರೌನ್ ಕಲರಲ್ಲಿ ಫ್ರೈ ಆಗಲ್ಲ ಅದು.
ಬೇಕಿರತ್ತೆ. ಸ್ವಲ್ಪ ಬ್ರೌನ್ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಫ್ರೈ ಆಗಿದೆ ನೋಡಿ, ಈ ಹದಕ್ಕೆ ಗೋಲ್ಡನ್ ಫ್ರೈ ಆಗಬೇಕು. ಈಗ ನಾವು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೋಣ. ಈಗ ಹಾಕ್ತಾ ಇದ್ದೀನಿ. ಇದು ಮ್ಯಾರಿನೇಟ್ ಮಾಡೋಕ್ಕಿಗೆ ನಾನು ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಹಂಗಾಗಿ ನನಗೇನು ಉಪ್ಪು ಹಾಕಲ್ಲ. ಇದೊಂದು ಸ್ವಲ್ಪ ಚಿಕನ್ ಎಣ್ಣೆ ಒಳಗೆ ನೀರು ಬಿಟ್ಕೊಬೇಕು. ನೀರು ಬಿಟ್ಕೊಂಡ ಲಾಸ್ಟಿಗೆ ಒಂದ್ಸಲ ಉಪ್ಪು ನೋಡಿ ನಾವು ಬೇಕಿದ್ರೆ ಲಾಸ್ಟಿಗೆ ಹಾಕ್ಕೊಬೋದು. ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಒಂದು ಸ್ವಲ್ಪ ಚಿಕನ್ನು ಅಕ್ಕಿ ಹಾಕೋದ್ರೊಳಗೆ ಚಿಕನ್ ಒಂದು ಅರ್ಧ ಭಾಗದಷ್ಟು ಬೆಂದಿರಬೇಕು, ಆವಾಗ ಚೆನ್ನಾಗಾಗುತ್ತೆ ಬಿರಿಯಾನಿ. ಈಗ ಇದನ್ನ ಒಂದು 10 ಸೆಕೆಂಡು ತೋರಿಸಿದ್ವಲ್ಲ, ಇದೊಂದು 10 ಸೆಕೆಂಡು ಮುಚ್ಚಿಡ್ತೀನಿ. ಈ ಚಿಕನ್ ನೀರು ಬಿಟ್ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ. ಬಿಡಿಸಿದ್ದೀನಿ. ಈಗ ಒಂದು 10 ಸೆಕೆಂಡ್ ಮುಚ್ಚಿಡ್ತಾ ಇದ್ದೀನಿ ಇದನ್ನ. ಈಗ ಸ್ವಲ್ಪ ಬಾಯ್ಲ್ ಆಗಿದೆಯಾ ನೋಡೋಣ. ನೋಡಿ ಎಲ್ಲ ಚಿಕನ್ ನೀರು ಬಿಟ್ಕೊಂಡಿದೆ. ನೀರು ಸಪ್ರೇಟು ಚಿಕನ್ ಸಪ್ರೇಟ್ ಆಗಿದೆ. ಈ ಟೈಮಲ್ಲೇ ನಾವು ಟೊಮೊಟೊ ಹಣ್ಣು ಹಾಕಬೇಕು. ಒಂದು ನಿಮಿಷ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಈ ಟೊಮೊಟೊನ ಹಾಕ್ತಾ ಇದ್ದೀನಿ. ನಾನು MTR ಅವ್ರದ್ದು ಗರಂ ಮಸಾಲೆ ತೊಗೊಂಡಿದ್ದೀನಿ. ಇದನ್ನೊಂದು ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿದ್ದು ಧನಿಯಾ ಪುಡಿ, ಇದನ್ನು ಅಷ್ಟೇ ಒಂದು ಅರ್ಧ ಸ್ಪೂನು. ಈಗ ಒಂದು ಮಿಕ್ಸ್ ಕೊಡೋಣ ಇದನ್ನ. ಈ ಟೈಮಲ್ಲಿ ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಮಸಾಲೆ ಹಾಕ್ಬಿಡೋಣ. ಈಗ ನೀರು ಹಾಕಬಾರ್ದು. ಈ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚಿಕನ್ ಒಳಗೆ ಫ್ರೈ ಆಗಬೇಕಿದು. ಈಗ ಒಂದ್ಸಲ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಒಂದು 5 ಸೆಕೆಂಡ್ಸ್ ಕ್ಲೋಸ್ ಮಾಡಿ ಇಡೋಣ. ಅದು ಎಣ್ಣೆ ನೀರು ಅಂಶ ಎಲ್ಲ ಬಿಟ್ಕೊಳುತ್ತೆ. ಆ ಟೈಮಲ್ಲಿ ನಾವು ನೀರು ಹಾಕಬೇಕು. ಈಗ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಚೆನ್ನಾಗಿ ಹೋದರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಹಸಿ ವಾಸನೆ ಹೋಗಿದ್ದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಮೇಲೆ ಎಣ್ಣೆ ಅಂಶ ಎಲ್ಲ ಮೇಲೆ ಬಂದು ನಿಲ್ಲುತ್ತೆ. ಆವಾಗ ಅದು ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ. ಇದೊಂದು 5 ಸೆಕೆಂಡ್ ಮುಚ್ಚಿಡ್ತಾ ಇದ್ದೀನಿ. ಈಗ ಇದನ್ನು 2 ನಿಮಿಷ ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋ ತನಕ 2 ನಿಮಿಷ ಮುಚ್ಚಿಡ್ತೀನಿ. ಚಿಕನ್ನಿಗೂ ಚೆನ್ನಾಗಿ ಮಸಾಲೆ ಹಿಡಿತದೆ. ನೀರು ಹಾಕಿಲ್ಲ ನಾನು, ಬರೀ ಆ ಮಸಾಲೆ ಏನು ರುಬ್ಬಿದ್ನ ನೀರು ಮಾತ್ರ. 2 ನಿಮಿಷ. ಈಗ ನೋಡೋಣ ಮಸಾಲೆ ಬಿಟ್ಕೊಂಡಿದೆ ಅಂತ. ನೋಡಿ ಈಗ ಚೆನ್ನಾಗಿ ಬಿಟ್ಕೊಂಡಿದೆ ನೀರು. ಇದು ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ ನೋಡಿ, ಚೆನ್ನಾಗಿ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಕಾಯಿ ಹಾಲು ಹಾಕೋಣ. ಎರಡು ಲೋಟ ಕಾಯಿ ಹಾಲಿದೆ. ನಾನು ಈ ಲೋಟದಲ್ಲೇ 3 ಲೋಟ ಅಕ್ಕಿ ತಗೊಂಡಿದ್ದು. 6 ಲೋಟ ನೀರು ಹಾಕಬೇಕು. 6 ಲೋಟ ನೀರಲ್ಲಿ 2 ಲೋಟ ಕಾಯಿ ಹಾಲು ಹಾಕಿದ್ದೀನಿ. ಈಗ 4 ಲೋಟ ನೀರು ಹಾಕಬೇಕು. 4 ಲೋಟ ಬೇಡ, ಮಸಾಲೆ ಎಲ್ಲ ಇರೋದ್ರಿಂದ 3 ಲೋಟ ಸಾಕಾಗುತ್ತೆ. 3 ಲೋಟ ನೀರು ಹಾಕ್ತಾ ಇದ್ದೀನಿ.
ಸಾಕಾಗುತ್ತೆ. ಇದು ಒಂದು ಕುದಿ ಬರ್ಬೇಕು. ಇವಾಗ ಇದೊಂದು ಕುದಿ ಬಂದಾಗ ನಾವು ಉಪ್ಪು ಅದೆಲ್ಲ ಅವಾಗ ನೋಡ್ಕೊಬೋದು. ಕುದಿ ಬರಲಿ, ಮುಚ್ಚಿಡ್ತಾ ಇದ್ದೀನಿ. ಇದು ಕುದೀತಾ ಇದೆ. ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ ನಾನು. ಅಂದರೆ ಎಲ್ಲ ಸೇರಿ ಮಸಾಲೆ ಎಲ್ಲ ಸೇರಿ ಕುದಿ ಬರೋಕ್ಕೆ ಒಂದು 5 ನಿಮಿಷ ಆಗಿದೆ. ನೋಡಿ ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪು ನೋಡ್ಬೋದು. ನೋಡ್ಲೈತೆ ನಾನು ಒಂದ್ಸಲ ನೋಡಿ ಹಾಕ್ಕೊಬೇಕಷ್ಟೇ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ. ನೋಡಿ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಅದನ್ನು ಚೆನ್ನಾಗಾಗಿದೆ. ಇದು ಈಗಲೇ ನಾನು ಇದ್ರದ್ದು ಕ್ಲೋಸ್ ಮಾಡಲ್ಲ ಲಿಟ್ ಇವಾಗಲೇ. ಇದು ಫುಲ್ಲು ಕುದಿ ಬರಲಿ. ಕುದಿ ಬಂದಮೇಲೆ ಕ್ಲೋಸ್ ಮಾಡ್ತೀನಿ, ಯಾಕಂದರೆ ಒಂದೊಂದ್ಸಲ ತಳ ಹಿಡಿದ್ಬಿಡುತ್ತೆ. ಕುದಿ ಬಂದಮೇಲೆ ಕ್ಲೋಸ್ ಮಾಡಿ ಒಂದು ಸ್ಟೀಮ್ ಬರ್ಸಿದ್ರೆ ಸಾಕಿದು. ಈಗ ನೋಡೋಣ ಕುದೀತಿದೆಯಾ ಅಂತ. ಈಗ ಒಂದ್ಸಲ ತಿರ್ಸ್ಕೊಡ್ತಾ ಇದ್ದೀನಿ. ಈಗ ಕ್ಲೋಸ್ ಮಾಡಿದ್ಮೇಲೆ ಒಂದೇ ಒಂದು ವಿಷಲ್ ಸಾಕು. ಆಮೇಲೆ ಒಂದು 5 ಸೆಕೆಂಡು ಸಿಮ್ಮಿಗೆ ಬಿಟ್ಟರೆ ಸಾಕಾಗುತ್ತೆ. 2 ವಿಷಿಲು 3 ವಿಷಿಲು ಬರ್ಸ್ಬಿಟ್ರೆ ಫಸ್ಟೇ ಚಿಕನ್ ಬೆಂದಿದೆಯಲ್ಲ, ಇದು ಒಂದೊಂದು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ ಒಂದೊಂದ್ಸಲ. ಅದಕ್ಕೆ ಹಾಗೆ ಮಾಡೋದು ಬೇಡ. ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಒಂದು ವಿಷಿಲ್ ಬರಲಿ. ಒಂದು ವಿಷಿಲ್ ಬಂದ ತಕ್ಷಣ ಸಿಮ್ಮಿಗೆ ಇಡಬೇಕು. ಆ ಕಡೆ ಒಲೆಲಿಟ್ಟು ನಿಮಗೇನಂತ ಹೇಳ್ತೀನಿ. ಒಂದು ವಿಷಿಲು. ಇದು ಸ್ಟೀಮ್ ಬರೋವರೆಗೆ ಪುದೀನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತೋರಿಸ್ತೀನಿ ಬನ್ನಿ ಏನು ತೊಗೊಳೋದಂತ. ಇದು ಒಂದು 1/4 ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ ಕಾಯಿ. ಇದರಲ್ಲಿ ಒಂದೇ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದೆರಡು ಎಸಳು ಈರುಳ್ಳಿ, ಒಂದು 3-4 ಪೀಸ್ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣಸು, ಒಂಚೂರು ಹುಣಸೆಹಣ್ಣು. ಇದಿಷ್ಟೇ ಇದಕ್ಕೆ ಬೇಕಾಗಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಪುದೀನ ಸೊಪ್ಪು ಅಷ್ಟೇ, ಚಟ್ನಿ ಮಾಡೋದಕ್ಕೆ ಮಾತ್ರ ಫ್ರೈ ಮಾಡಿನೇ ಹಾಕಬೇಕು, ಅವಾಗ ಚೆನ್ನಾಗಾಗುತ್ತೆ ಪುದೀನ ಸೊಪ್ಪು ಚಟ್ನಿ.
ಇದು ಸ್ಟೀಮ್ ಬಂದಿದೆ, ಒಂದೇ ಸ್ಟೀಮ್ ಸಾಕು. ಈ ಸ್ಟೀಮಿಗೆ ಇಡ್ತಾ ಇದ್ದೀನಿ ನಾನು. ಸ್ಟೀಮಿಗೆ ಇಡ್ತಿದ್ದೀನಿ. ಇದು ಫ್ರೈ ಆಯಿತು. ಇದು ರುಬ್ಕೊಂಬರೋಣ ಚಟ್ನಿನ. ಸ್ವಲ್ಪ ಆರಿದ್ಮೇಲೆ ಇದನ್ನ ರುಬ್ಬಿಟ್ಟು ಹೇಳ್ತೀನಿ. ಈಗ ಫ್ರೈ ಮಾಡಿದ್ನಲ್ಲ ಈರುಳ್ಳಿ, ಹಸಿಮೆಣಸು, ಪುದೀನ ಸೊಪ್ಪನ್ನೆಲ್ಲ, ಇದಕ್ಕೆ ತೆಂಗಿನಕಾಯಿ ಹಾಕಿದ್ದೀನಿ. ಇದಕ್ಕೆ ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಇದನ್ನ ರುಬ್ಬಿಡೋಣ. ಇದು ರುಬ್ಕೊಂಬರ್ತೀನಿ. ರುಬ್ಬಿದ್ದೀನಿ. ಇದನ್ನೊಂದು ಬೌಲಿಗೆ ಹಾಕ್ಕೊತೀನಿ. ಇದನ್ನೊಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕ್ತಾ ಇದ್ದೀನಿ ಚಟ್ನಿಗೆ, ಪುದೀನ ಚಟ್ನಿಗೆ. ಸಾಸಿವೆ, ಇದು ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ ಇದನ್ನ, ಕುಕ್ಕರ್ನ. ಈಗ ಆಯ್ತು, 5 ನಿಮಿಷ ಆಗಿದೆ, ಸಾಕು. ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಆರಿದ್ಮೇಲೆ ಸ್ಟೀಮ್ ಓಪನ್ ಮಾಡಿ ಇದನ್ನ ಹೇಗಾಗಿದೆ ಚಿಕನ್ ಅಂತ ತೋರಿಸ್ತೀನಿ. ಆಮೇಲೆ ತಿನ್ನಕ್ ನೀವು ಬಂದ್ರಂತೆ. ಇದು ಸ್ಟೀಮ್ ಹೋಗಿದೆ. ಈಗ ಇದು ಓಪನ್ ಮಾಡ್ತಾ ಇದ್ದೀನಿ. ಆಹಾ, ಅದು ಕುಕ್ಕರಲ್ಲಿ ಮಾಡಿದಾಗ ಸ್ವಲ್ಪ ಮಸಾಲೆ ಮೇಲೆ ಬಂದು ನಿಂತಿರುತ್ತೆ. ಅವಾಗ ಒಂದು ಸಲ ಸ್ವಲ್ಪ ಮೇಲಿಂದ ಹಿಂಗೆ ಮಿಕ್ಸ್ ಕೊಡಬೇಕು. ನೋಡಿ ಹೇಗಾಗಿದೆ ಅಂತ. ಚಿಕನ್ ಕೂಡ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಇದೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ. ನಮ್ಮನೇಲಿ ಒಂದು ಸ್ವಲ್ಪ ಇದು ಸ್ಮೂತ್ ಆಗಲೇಬೇಕು ಅಂತ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಉದುರು ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಒಂದು ಅರ್ಧ ಲೋಟ ನೀರನ್ನು ನೀವು ಕಮ್ಮಿ ಹಾಕ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಚಿಕನ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಇದಕ್ಕೆ ನಿಂಬೆಹಣ್ಣು ಹಾಕಲಿಲ್ಲ, ಕೆಲವರು ನಿಂಬೆಹಣ್ಣು ಹಾಕ್ತಾರೆ. ಇದು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಬೇಕಿದ್ರೆ ನಿಂಬೆಹಣ್ಣು ಹಾಕ್ಕೊಬೋದು. ನಾವು ಮೊಸರು, ಟೊಮೆಟೊ ಹಣ್ಣು ಎರಡೂ ಹಾಕಿತ್ತಲ್ಲ, ಹಾಗಾಗಿ ನಾನು ನಿಂಬೆಹಣ್ಣು ಹಾಕಿಲ್ಲ. ನಮ್ಮಲ್ಲಿ ಸ್ವಲ್ಪ ಹುಳಿ ಕಮ್ಮಿನೇ, ಹಾಗಾಗಿ ಹಾಕಿಲ್ಲ. ಇದಿಷ್ಟೇ ಸರಿಯಾಗಿದೆ. ಈಗ ಟೇಸ್ಟ್ ಮಾಡಿ ನೋಡೋಣ. ಈಗ ಚಟ್ನಿನ ಹಾಕ್ಕೊತಾ ಇದ್ದೀನಿ, ಪುದೀನ ಚಟ್ನಿ. ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ. ಪುದೀನ ಚಟ್ನಿ ಜೊತೆ ಚಿಕನ್ ಬಿರಿಯಾನಿ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ವೀಕ್ಷಕರೇ. ಏನು ಜಾಸ್ತಿ ಮಸಾಲೆ ಹಾಕಿಲ್ಲ, ನೀವೇ ಈಗ ನೋಡಿದ್ರಲ್ಲ, ಏನು ಮಸಾಲೆ ಹಾಕಿಲ್ಲ. ಮಾಮೂಲಿ ಏನು ಸ್ವಲ್ಪ ಅದೆರಡೇ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಪುಡಿ ಎಲ್ಲ ಹಾಕಿರೋದು, ಮತ್ತೆಲ್ಲ ಸಿಂಪಲಾಗಿ ರುಬ್ಬಿ ಮಾಡಿರೋದು. ನೀವು ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು ಇನ್ನೊಂದು ವಿಡಿಯೋ ಮಾಡೋಕ್ಕೆ ನಮಗೂ ಸ್ವಲ್ಪ ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.